ಬಂದು ನನಗೆ ಬೆರಳು ತೋರಿಸಿ ಮಾತಾಡ್ತಿದ್ಯಾ? ಏಯ್ ಹೋಗ ಆಚೆ ಹೋಗ. ನಿನ್ ತಂಗಿ ಯಾವ ನಿಂತ್ ಬಿದ್ದಿದ್ದಾಳೆ ಏನೋ, ಹೋಗ. ಬೇಡ, ನನ್ನ ತಂಗಿ ಬಗ್ಗೆ ತಪ್ಪಾಗಿ ಮಾತಾಡಬೇಡ. ಹಾಗೆ ಮಾತಾಡ್ತೀನಿ ಕಣ. ನಿನ್ ತಂಗಿ ಯಾವ್ದೋ ಶ್ರೀಮಂತ ಹುಡುಗ ಸಿಕ್ಕರೆ ಅವನಿಂದ ಓಡೋಗ್ತಾಳೆ, ಇಲ್ಲ ಅಂದ್ರೆ ನಿಮ್ಮಮ್ಮನ ಅವನಿಂದ ಸುತ್ತಾಡೋದಕ್ಕೆ ಬಿಡ್ತಾಳೆ. ನಿಮ್ಮಮ್ಮ ತಲೆ ಹಿಡಿಯೋದಕ್ಕೂ ಹೆಸರಿಲ್ಲ. ಏನಂದ್ರೆ ಎಷ್ಟ ಧೈರ್ಯ ನಮ್ಮ ಮನೆಗೆ ಬರೋದಕ್ಕೆ? ನೋಡ್ಕೋತೀನಿ ಕಣೋ, ಆಗಲ್ಲ ನಮ್ಮ ಮನೆ ಹತ್ರ ಬರೋದಕ್ಕೆ. ಇಷ್ಟೆಲ್ಲ ಮೋಸ ಮಾಡಿ ನನ್ ಮೇಲೆ ಕೈ ಮಾಡಿದ್ಯಾ ನೀನು. ಇನ್ನು ಯಾಕೋ ಇಲ್ಲೇ ನಿಂತಿದ್ಯಾ? ಮೊದಲು ನಡೆಯೋ, ಇಲ್ಲ ಅಂದ್ರೆ ಪೊಲೀಸ್ ಫೋನ್ ಮಾಡ್ಬೇಕಾಗತ್ತೆ. ಹಲೋ, ಮೊದಲು ನಿಮ್ ತಮ್ಮಂಗೆ ಮರ್ಯಾದೆಯಿಂದ ನಡ್ಕೊಳ್ಳೋದಕ್ಕೆ ಹೇಳಿ. ನೀನ್ ಎಂತ ಮರ್ಯಾದಸ್ಥ ಅಂತ ನನಗೆ ಗೊತ್ತಿಲ್ವೇನಾ? ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು, ಹೋಗ್ತಾ ಇರು. ಹಲೋ, ಊರಲ್ಲಿರೋ ಎಷ್ಟೋ ಜನರಿಗೆ ನಾನು ಮದುವೆ ಮಾಡಿಸಿದ್ದೀನಿ. ನನ್ನ ತಂಗಿ ಆಸೆ ಪಟ್ಟಿರೋ ಮದುವೆ ನಾನು ಮಾಡಿಸ್ತೀನಿ. ತಾಕತ್ತಿರೋ ತಡೀರಿ ನೋಡೋಣ. ಹೋಗ ಹೋಗ, ನಿನ್ನಂತವ್ರು ಸಾಕಷ್ಟು ಜನ ನಾನು ನೋಡಿದ್ದೀನಿ. ಹೋಗಯ್ಯ. ಅಯ್ಯೋ ದೇವ್ರೆ, ಇವ್ರ ಮುಂದೆ ನಿಂತ್ಕೊಂಡು ಮಾತಾಡೋ ಯೋಗ್ಯತೆನೂ ಅವನಿಗಿಲ್ಲ. ಇವತ್ತು ಕತ್ತೆಸ್ಗಿ ಹೊಡಿಯಕ್ ಬಂದ್ಬಿಟ್ನಲ್ಲ. ಅಯ್ಯೋ ದೇವ್ರೆ, ಇದಕ್ಕಿಂತ ಅವಮಾನ ಇನ್ನೇನಿದೆ ಅಕ್ಕ? ಮಾನ ಮರ್ಯಾದೆ ಇಲ್ದೇ ಇರೋರ ಹತ್ರ ಅವಮಾನ ಮಾಡಿಸ್ಕೊಂಡ್ಬಿಟ್ವಿ. ಹೋಯ್ತು, ಎಲ್ಲ ಹೊರಟೋಯ್ತು. ಇತ್ತು ಸ್ವಲ್ಪ ಮಾನ ಮರ್ಯಾದೆನೂ ಹೊರಟೋಯ್ತು. ಸಮಾಧಾನ ಮಾಡ್ಕೋ ಗಾಯತ್ರಿ. ಏನಂತ ಸಮಾಧಾನ ಮಾಡ್ಕೊಳ್ಳಕ್ಕ ನಾನು? ಆಂಟಿ, ಊಟ ಸೂಪರ್. ಉಪ್ಪಿಂದ ಹಿಡಿದು ಉಪ್ಪಂಕಾರ್ಗೂ ಎಲ್ಲ ಸೂಪರ್. ಎಲ್ಲಿ ಕಲ್ತ್ಕೊಂಡ್ರಿ? ನಿಧಾನಕ್ಕೆ ಊಟ ಮಾಡಪ್ಪ, ಸಂಕೋಚ ಮಾಡ್ಕೋಬೇಡ. ಅಂಕಲ್, ಯಾಕೆ ಅಂಕಲ್ ನಗ್ತಾ ಇದ್ದೀರಾ? ರಂಜಿತ್, ನೀನು ಕಲ್ತ್ಕೊಂಡ್ಬಿಟ್ಟೆ ಕಣಯ್ಯ. ಹೆಂಡ್ತಿನ ಅರ್ಥ ಮಾಡ್ಕೊಳ್ಳೋಂತ ಮೊದಲನೇ ಗುಣನೇ ಏನು ಅಂತ ನಿನಗೆ ಗೊತ್ತಾಗೋಗ್ಬಿಟ್ಟಿದೆ. ನಾನು ಹಾಗೇನೆ. ಅಡಿಗೆ ಎಷ್ಟೇ ಕೆಟ್ಟದಾಗಿದ್ರು ಸೂಪರ್, ಅಮೃತ ಕಣೆ, ಅಮೃತ ರುಚಿ ಕಣೆ ಅಂತ ಹೇಳ್ತೀನಿ. ಏನಿಲ್ಲ ಕಣೆ, ನೀನು ಹೇಳಿಲ್ಲ ಕಣೆ, ರಂಜಿತ್ಗೆ ಸುಮ್ಮನೆ ಮಾತು ಬರ್ಸ ಹೇಳ್ತಿದ್ದೆ ಅಷ್ಟೇ. ಹೌದೌದು, ನಾನ್ ಮಾಡಿರೋ ಅಡಿಗೆನಲ್ಲಿ ಏನ್ ರುಚಿ ಕಡಿಮೆ ಇದೆ ಹೇಳಿ? ಅಯ್ಯೋ ಚಿನ್ನ ಚಿನ್ನ, ನಿನ್ ಕೈ ಅಡಿಗೆ ರುಚಿ ಹೇಳ್ಬೇಕನೆ, ಸೂಪರ್ ಆಗಿದೆ ಕಣೆ. ಅದರಲ್ಲೂ ಇವತ್ತು ನೀ ಮಾಡಿದ್ಯಲ್ಲ ಈ ಪುಳಿಯೋಗರೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದು ಪುಳಿಯೋಗರೆ ಅಲ್ಲ ಅಂಕಲ್, ರೈಸ್ ಬಾತು. ಹೌದಾ? ಹೌದಲ್ಲ, ರೈಸ್ ಬಾತು. ಅದು ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಯಾಕೆಂದ್ರೆ 30 ವರ್ಷದಿಂದ ಇವಳು ಕೈ ಅಡಿಗೆ ರುಚಿ ನೋಡಿ ನೋಡಿ ಒಂದೇ ರುಚಿ ಅಲ್ವಾ, ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅಷ್ಟೇ. ಹೌದೌದು, ವಾರಕ್ಕೆ 2 ದಿನ ಉಪವಾಸ ಹಾಕಿದ್ರೆ ಅಡಿಗೆ ರುಚಿ ಏನು ಅನ್ನೋದು ಗೊತ್ತಾಗಿರೋದು. ಟೈಮಿಗೆ ಸರಿಯಾಗಿ ಮಾಡಾಕ್ತಾ ಇದೀನಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿರೋದು. ರಂಜಿತ್, ತುಂಬಾ ಹೊತ್ತಿಂದ ಪಕ್ಕದಲ್ಲಿ ಒಬ್ಬ ಲೇಡಿ ನಿಂತ್ಕೊಂಡು ವಯ ವಯ ಅಂತ ಗೊಣಗುಡ್ತಾ ಇದ್ದಾಳೆ. ಯಾರದು? ಅಯ್ಯೋ ಮಗು ಪಾಪ ಅಳ್ತಾ ಇದೆ, ಅದಕ್ಕೆ ಯಾಕೆ ಆಂಟಿ ಹೊಡಿತಾ ಇದ್ದೀರಾ? ಅಯ್ಯೋ ಅಂಕಲ್, ಯಾಕಂಕಲ್ ಆಂಟಿಗೆ ಅಷ್ಟೊಂದು ರೇಗ್ಸಿದ್ರಿ? ನೋಡಿ ಆಂಟಿ ಕೋಪ ಮಾಡ್ಕೊಂಡು ಹೋಗ್ತಾ ಇದಾರೆ. ಇವಳ ಇದು ಕೋಪನ? ಅಯ್ಯೋ, ಇವಳ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಕಡೆ, ನೋಡ್ತಾ ಇರಿ ಈಗ. ಅಯ್ಯೋ ಅಂಕಲ್, ಅಂಕಲ್ ಏನಾಯ್ತು? ಏನಾಯ್ತ್ರಿ? ನಿಧಾನಕ್ಕಲ್ವಾ ಊಟ ಮಾಡೋದು? ತಗೊಳ್ಳಿ, ಈ ನೀರ್ ಕುಡೀರಿ. ರೀ, ನಿಧಾನಕ್ಕೆ ಊಟ ಮಾಡ್ರಿ. ಹಾಗೆ ಚಿನ್ನ, ಸುಮ್ನೆ ತಮಾಷೆಗೆ ಹಾಗದೆ ಕಣೆ ಅಷ್ಟೇ. ನಿನ್ನ ಅಡಿಗೆ
ತುಂಬಾ ರುಚಿಯಾಗಿದೆ ಕಣೆ. ನಿನ್ ಕೈ ಇದೆಯಲ್ಲ ಅಮೃತ ಅಮೃತ ಕಣೆ. ಆ ಅನ್ನಪೂರ್ಣ ರುಚಿ ಕಣೆ. ಸಾಕು ನಿಧಾನ ಊಟ ಮಾಡು. ಇದೆಲ್ಲ ಮಾಮೂಲು ಕಣೆ ಆ ಸಂಸಾರದಲ್ಲಿ. ಹೀಗೆ ಇರ್ಬೇಕು. ಅಂಕಲ್, ಈ ವಯಸ್ಸಲ್ಲಿ ನೀವು ಹುಡುಗಾಟ ಆಡ್ಕೊಂಡು ಸಂಸಾರ ಮಾಡ್ತಿರೋದು ನೋಡ್ತಿದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮದ್ವೆ ಆದ್ಮೇಲೆ ಹೇಗ್ ಜೀವನ ನಡೆಸೋದು ಅಂತ ಅನ್ಕೊಂಡಿದ್ದೆ. ನಿಮ್ಮನ್ನ ನೋಡಿದ್ಮೇಲೆ ಜೀವನ ತುಂಬಾ ಈಸಿ ಅನಿಸ್ತಾ ಇದೆ. ತುಂಬಾ ಈಜಿನ ಕಣೆಯ. ಅಹಂಕಾರ ತೋರಿಸದೆ ಬೇರೆಯವ್ರನ್ನ ಗೌರವಿಸ್ಬೇಕು. ಜಗಳ ಮಾಡ್ಕೊಳ್ದೆ ಕೂಡಿ ಬಾಳ್ಬೇಕು. ಸುಮ್ನೆ ಸಿಡುಗದೆ ಯಾವಾಗ್ಲೂ ನಗನಗ್ತಾ ಹಾಯಾಗಿರ್ಬೇಕು. ಇದೆಲ್ಲ ಇದ್ರೆ ಕಣಯ್ಯ ಜೀವನ ತುಂಬಾ ಈಸಿ. ನಿನ್ನ ಹತ್ರ ಎಲ್ಲಾ ಗುಣಗಳು ಇದೆ. ನೀನು ಸಂತೋಷವಾಗಿರ್ತೀಯ ಕಣಯ್ಯ. ಥ್ಯಾಂಕ್ಸ್ ಅಂಕಲ್. ಏನಪ್ಪ ರಂಜಿತ್, ನೀನ್ ಯಾಕಪ್ಪ ಈಗ ಬೇರೆ ಮನೆ ಹುಡುಕ್ಬೇಕು? ನಿಮ್ಮಮ್ಮ ಸಮಾಧಾನ ಆಗೋರ್ಗು ನೀನ್ ಇಲ್ಲೇ ಇರ್ಬೋದಲ್ಲ. ಮೇಲ್ ಮಾತಾಡ್ತಾ ಇದೀಯ ನೀನು ಅಲ್ವೇ? ಮದುವೆ ಆದ್ಮೇಲೆ ದೊಡ್ಡವ್ರ ಜೊತೆ ಹೇಗೆ ಇರಕ್ಕಾಗತ್ತೆ ರೀ? ಚಿಕ್ಕ ಹುಡುಗರ್ನ ಒಂಟಿಯಾಗಿ ಬಿಡಕ್ಕಾಗತ್ತಾ? ಪಾಪ ಅವ್ರು ಹೆದರ್ಕೊಳ್ಳೋದಿಲ್ವೇನ್ರಿ? ಯಾರಾದ್ರೂ ದೊಡ್ಡೋರ್ ಜೊತೆಗಿದ್ರೆ ಒಳ್ಳೇದಲ್ವಾ? ಲೇ, ದೊಡ್ಡವ್ರು ಇದ್ರೇನೆ ಡೇಂಜರ್ ಕಣೆ. ಅದು ಮಾಡ್ಬೇಡ, ಇದು ಮಾಡ್ಬೇಡ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ ಅಂತ ಇಲ್ಲ ಸಲ್ಲದ ಕಂಡೀಷನ್ ಹಾಕ್ತಾರೆ. ಮಕ್ಕಳಿಗೆ ಕಿರಿಕಿರಿ ಆಗತ್ತೆ, ಟಾರ್ಚರ್ ಆಗತ್ತೆ ಕಣೆ. ರಂಜಿತ್, ನಿಂಗೆ ಅದೆಲ್ಲ ಸರಿ ಹೋಗಲ್ಲ ಕಣೆ. ಸ್ವಲ್ಪ ದಿನ ಒಂಟಿಯಾಗಿ ಸ್ವತಂತ್ರ ಪಕ್ಷಿಯಾಗಿ ಹಾರಾಡ್ಕೊಂಡು ಹಾಯಾಗಿರಯ್ಯ. ಆಮೇಲೆ ಹಬ್ಬ ಹರಿದಿನ ಬಂದಾಗ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ರೆ ಆಯ್ತಪ್ಪ. ಸರಿ ಅಂಕಲ್. ನೆಕ್ಸ್ಟ್ ಐಟಮ್. ಅಂಕಲ್, ನನ್ಗೆ ಈಗಲೇ ಹೊಟ್ಟೆ ತುಂಬೋಗಿದೆ, ಬೇರೆ ಏನು ಬೇಡ. ಅಯ್ಯೋ, ಹಾಗಂದ್ರೆ ಹೇಗಯ್ಯ? ಈ ವಯಸ್ಸಲ್ಲಿ ಕಲ್ ತಿಂದು ಕರಗಿಸ್ಕೊಳ್ಳೋ ವಯಸ್ಸು ನಿಂದು. ಮೊಸರನ್ನ ತಿಂದ್ರೆ ಜೀರ್ಣ ಆಗೋದು. ಹೋಗೆ ಮೊಸರನ್ನ ತಗೊಂಬ. ಸರಿ ರೀ. ಅಲ್ಲಯ್ಯ, ಈ ವಯಸ್ಸಲ್ಲಿ ಕಲ್ ತಿಂದು ಕರಗಿಸ್ಕೊಳ್ಳೋ ವಯಸ್ಸು. ಬೇಡ ಬೇಡ ಅಂಜಿಲ್ಲ, ಚೆನ್ನಾಗಿ ತಿನ್ಬೇಕಣೆ. ಅವಶ್ಯಕ ಬಾ, ತಿಂಡಿ ತಿನ್ನೋ. ಆಯ್ತು ಕಣ. ರಂಜಿತ್, ಮನೆ ನೋಡ್ದೆ ಕಣ, ಎಕ್ಸಲೆಂಟ್ ಆಗಿದೆ, ತುಂಬಾ ದೊಡ್ಡದಾಗಿದೆ. ಆಗ್ಲೇ ನೋಡ್ಬಿಟ್ರೇನೋ? ಹೌದು ಕಣ. ಆ ಆನಂದ್ ನೋಡಿದ್ರೆ ಮನೆ ನೋಡೋದಕ್ಕೆ 8-9 ದಿನ ಬೇಕು ಅಂತ ಹೇಳಿದ್ದ. ಅಯ್ಯ, ನೀನ್ ಆನಂದ ನಂಬಿದ್ರೆ 1 ವರ್ಷನೇ ಮಾಡ್ರೋನು. ಮಹಾ ಸೋಂಬೇರಿ ಕಣೆ ಅವನು. ಏನಪ್ಪ ಅಶೋಕ, ಬಾಡಿಗೆ ಎಷ್ಟಪ್ಪ? 2,500 ರೂಪಾಯಿ ಬಾಡಿಗೆ, 25,000 ರೂಪಾಯಿ ಅಡ್ವಾನ್ಸ್ ಅಂಕಲ್. ಓಹೋ, ಏನು ಅಷ್ಟೊಂದು ಚೀಪಾಗಿ ಸಿಗ್ತಾ ಮನೆ? ಏಯ್, ಓನರ್ ಒಳ್ಳೆಯವ್ರೇನೋ? ಏರಿಯಾ ಚೆನ್ನಾಗಿದೆಯಾ? ಓನರ್ ಒಳ್ಳೆಯವರೇ ಕಣ. ಬೆಳಗಾಂಗೆ ಟ್ರಾನ್ಸ್ಫರ್ ಆಗಿ ಫ್ಯಾಮಿಲಿ ಜೊತೆ ಹೋಗಿದ್ದಾರೆ. ಈಗ ನೀನ್ ತಕ್ಷಣ ತುಳಸಿನ ಕರ್ಕೊಂಡು ಮನೆ ನೋಡಕ್ ಹೋಗು. ನಿನಗೆ ಮನೆ ಇಷ್ಟ ಆಯ್ತು ಅಂದ್ರೆ ತಕ್ಷಣ ಅಡ್ವಾನ್ಸ್ ಕೊಟ್ಟು ಇವತ್ತೇ ಈ ಕೆಲಸ ಮುಗಿಸ್ಬಿಡು. ಏಯ್, ನೀನ್ ಬರಲ್ವೇ? ಇಲ್ಲ ಕಣ, ಇವತ್ತು ಸ್ವಲ್ಪ ನನಗೆ ಕೆಲಸ ಇದೆ. ಬೆಳಿಗ್ಗೆಯಿಂದ ಎಲ್ಲ ಹಾಳಾಗೋಗಿದೆ ಅಂತ ನಮ್ಮ ಅಪ್ಪ ಕೂಗಾಡ್ತಿದ್ದಾರೆ. ನಾನು ಹೋಗಿ ಏನು ಅಂತ ಕೇಳ್ಕೊಂಡು ಬರ್ತೀನಿ. ನೋಡು, ಈ ಅಡ್ರೆಸ್ಗೆ ಹೋಗು. ಅಲ್ಲಿ ಮಹೇಂದ್ರ ಅಂತ ಒಬ್ರು ಇರ್ತಾರೆ, ಓನರ್ ಅವ್ರ ರಿಲೇಷನ್. ಅವ್ರು ನಿನಗೆ ಮನೆ ತೋರಿಸ್ತಾರೆ. ಸರಿ ಸರಿ ಕಣ, ನಾನು ಬರ್ತೀನಿ. ಅಂಕಲ್ ಬರ್ತೀನಿ. ಒಳ್ಳೇದಪ್ಪ, ಹೋಗ್ಬಾ. ರಂಜಿತ್, ಬಾಯ್ ಕಣ. ಬಾಯ್ ಕಣ, ಬಾಯ್. ಇನ್ನೇನಪ್ಪ? ಸರಿ ಅಂಕಲ್, ನಾನು ಹೋಗಿ ಮನೆ ನೋಡ್ಕೊಂಡ್ ಬರ್ತೀನಿ. ಮುಗಿಸ್ಬಿಟ್ಟು ಹೋಗಪ್ಪ. ಸರಿ ಅಂಕಲ್. ಒಳ್ಳೆ ಟೈಮ್ ಬಂದ್ರೆ ಎಲ್ಲ ಒಳ್ಳೇದಾಗತ್ತೆ ಅಂತ ಇದಕ್ಕೆ ಹೇಳೋದು.
ಹಾಯ್ ಅತೇಸ್, ಹೇಗಿದ್ದೀರಾ? ಎಲ್ಲಿ ನಮ್ಮ ಮಾವನೇ ಕಾಣಿಸ್ತಾ ಇಲ್ಲ, ಹೊರಗಡೆ ಹೋಗಿದ್ದಾರಾ? ಏನತ್ತೆ ಕತ್ತೆನಾರು ಉಳ್ಕಿದೀಯಾ? ಕತ್ತೆ ಯಾಕೆ ಹೀಗೆ ಮಾಡ್ಕೋತಾ ಇದ್ದೀರಾ? ಏಯ್, ನನ್ನ ಅತ್ತೆ ಅಂತ ಕರಿಬೇಡ ಅಂತ ಎಷ್ಟು ಸಲ ಹೇಳದ್ ನಿಂಗೆ? ಆಯ್ತು, ಇನ್ಮೇಲೆ ಆ ರೀತಿ ಕರಿದೇ ಇರೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ತೈ ತೈ ದಿತ್ತಿ ತೈ ದಿತ್ತಿ ತೈ ದಿತ್ ಓ ತುಳಸಿ, ಮೈ ಡಿಯರ್ ತುಳಸಿ. ಏ ಯು ಪುಟ್ಟಿಯಮ್ಮ, ಎಲ್ಲಿದ್ಯಾ? ಬೇಗ ಬಾ. ಮೈ ಡಿಯರ್ ಅಜ್ಜಿ, ವೇರ್ ಆರ್ ಯು? ವಾವ್, ಬೇಗ ಬಾಮ್ಮ. ಎಲ್ಲ ನನ್ನ ಹಣೆ ಬರ. ಪುಟ್ಟ ಚೆಲುವೆ ಕಿನ್ನರಿಯಂತೆ, ಮಾತು ಮುತ್ತು ಹೆಕ್ಕಿಕೊಂಡಂತೆ, ಪುಟ್ಟ ನಗುವು ಸುಳಿಮಿಂಚಿನಂತೆ, ಬಾಪ ರಂಜಿತ್, ನೆಟ್ಟು ಹೆಜ್ಜೆ ಇಟ್ಟಂತೆ, ಹೊಸ ಗಾಳಿಯು ಬೀಸಲಿ ಎಂದು ನೀಗೆ ಬನ್ನಿ ಒಳಗೆ. ಕನಸಿನ ಮೇಲೆ ಹಿತವಾದ ತಂಗಾಳಿ, ಅದು ಮದವೆದ್ದ ಬಿರುಗಾಳಿ. ಏನಪ್ಪ ರಂಜಿತ್, ಅಜ್ಜಿಗೇನು ಕೊಡೋ ಹಾಕರ್ದೆ ಇವಾಗ ನೋಡಿದ್ರೆ ಇವಳು ಮುಖಾನೇ ನೋಡ್ತಾ ನಿಂತ್ ಬಿಟ್ಟಿದ್ಯಾ? ಅಜ್ಜಿ, ಒಂದು ಮುಖ್ಯವಾದ ವಿಷಯ ಹೇಳೋದಕ್ಕೆ ಬಂದಿದ್ದೀನಿ ಅಜ್ಜಿ. ಅದನ್ನ ಇಲ್ಲಿ ನೋಡ್ಕೊಂಡು ಹೇಳು. ಯಾಕಜ್ಜಿ, ನಿಮ್ ಮುಖ ನೋಡ್ಕೊಂಡು ಹೇಳ್ದೆ ಇದ್ರೆ ನಿಮ್ಗೆ ಕೇಳಿಸಲ್ವಾ? ಹಾ, ಮೂಗ್ ನೋಡ್ಕೊಂಡು ಹೇಳಿದ್ರು ಕೇಳಿಸುತ್ತೆ ಕಣು. ಅದನ್ನೇ ನೋಡ್ಕೊಂಡು ಹೇಳು. ಅಯ್ಯೋ ಅಜ್ಜಿ, ಒಂದೇ ಮನೇಲಿ ಇಬ್ಬರತ್ತೇರಿದ್ರೆ ಸೆಟ್ ಆಗೋದಿಲ್ಲ. ಹೊರಗಡೆ ಕೂತಿರೋ ಅತ್ತೆ ನೋಡಿದ್ರೆ ನಾನ್ ಬಂದಿದ ತಕ್ಷಣ ಮುಖ ಈಗ ತಿರ್ಸ್ಕೊಂಡ್ ಕೂತಿದ್ದಾರೆ. ಈ ಅತ್ತೆ ನೋಡಿದ್ರೆ ಈ ರೀತಿ ಕನ್ನಡಕ ಹಾಕೊಂಡು, ಕಾಲ ಎಂಬಂಥ ಜ್ವಾಲಿ ಹರಡಿದರೆ ಎಲ್ಲ ಸುಡಲಿ, ಕಾಡ ಕೊರಡೆಲ್ಲ ಸುಟ್ಟು ಹಸಿರು ಮಸಿಯಾಗಿ ಬಿಡಲಿ, ಇದು ಹೊಳಪಾದ ಚಿನ್ನ ಸುಡುವಸ್ತು ಚೆನ್ನಪ್ಪ, ಪುತ್ಥಳಿ ನೀ ಬಂಗಾರದ ಹೂವು ಬರಿದಾಗಿ ಏನಪ್ಪ, ಯಾವುದೋ ಮುಖ್ಯವಾದ ವಿಷಯ ಅಂತೀಯಲ್ಲ, ಏನ್ ವಿಷಯ? ಅಜ್ಜಿ, ಮನೆ ನೋಡಿದ್ದೀನಿ ಅಜ್ಜಿ, ದೊಡ್ಡ ಮನೆ ನೋಡಿದ್ದೀನಿ. ಹೌದಾ? ಎಲ್ಲಿ ನೋಡಿದ್ಯಪ್ಪ? ಯಾವ ಏರಿಯಾದಲ್ಲಿ? ಆ ಏರಿಯಾ ಎಲ್ಲ ಚೆನ್ನಾಗಿದ್ಯಾ? ಹ್ಞೂ ಅಜ್ಜಿ, ಸೂಪರ್ ಏರಿಯಾ, ತುಂಬಾ ಸೈಲೆಂಟ್ ಆಗೇ ಇರುತ್ತೆ. ಸೈಲೆಂಟ್ ಆಗಿರೋ ಈ ಅಜ್ಜಿಗೆ ಅದು ಸೂಪರ್ ಲೊಕೇಶನ್. ಅಲ್ಲಿ ಕೂಗಾಡೋರು ಇಲ್ಲ, ಜಗಳ ಮಾಡೋರು ಇಲ್ಲ, ಗೊತ್ತಾ ಅಜ್ಜಿ? ಲೈಫಲ್ಲಿ ಜಾಲಿ ಆಗಿರೋದಕ್ಕೆ ಒಂದ್ ಸೂಪರ್ ಆಗಿರೋ ಮನೆ ತೋರಿಸಿ ಅಂತ ಹೇಳಿದ್ರೆ ನಾನು ಅದೇ ಮನೆನೇ ತೋರಿಸ್ತೀನಿ. ನಾನು ನಿಮ್ಮನ್ನ ಕರ್ಕೊಂಡು ಹೋಗೋಣ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಜ್ಜಿ. ಹೌದಾ? ಎಲ್ಲ ಅನುಕೂಲ ಇದೆ ತಾನೇ ಆ ಮನೆಯಲ್ಲಿ? ಅಜ್ಜಿ, ತುಂಬಾ ಅನುಕೂಲವಾಗಿದೆ ಅಜ್ಜಿ. ನಿಮ್ಮಂತ 10 ಅಜ್ಜಿ ಇರ್ಬೇಕಾದ್ರೂ ಅಲ್ಲಿ ವಾಸ ಮಾಡ್ಬೋದು. ನನ್ಗೂ ತುಳಸಿಗೂ ಅದು ದೊಡ್ಡ ಮನೆ. ಅಲ್ಲಿ ತಂಗಾಳಿ ತಂಪಾಗಿ ಬೀಸ್ತಾ ಇರುತ್ತೆ. ಅಯ್ಯೋ, ಸ್ವರ್ಗನೇ ಬಂತೇನೋ ಅನ್ನೋ ಹಾಗಿದೆ. ಆ ಮನೆನ ನೀನ್ ನೋಡ್ಬೇಕಜ್ಜಿ. ಹೌದೇನಪ್ಪ, ನೀನ್ ಮನೆ ನೋಡಾಯ್ತಾ? ಅಜ್ಜಿ, ಇನ್ನು ನೋಡಿಲ್ಲ ಅಜ್ಜಿ. ಮತ್ತೆ ನೋಡಿರೋ ಹಾಗೆಲ್ಲ ಹೇಳ್ತಿದ್ಯಲ್ಲೋ. ಅಜ್ಜಿ, ನನ್ನ ಫ್ರೆಂಡ್ ಹೇಳ್ದ, ನಿಜವಾಗ್ಲೂ ದೊಡ್ಡ ಮನೆನೆ. ನೀವು ಮಾವ ಎಲ್ಲರೂ ಜೊತೆಗೆ ಬಂದಿರ್ಬೋದು. ಯಾಕಜ್ಜಿ ಬೇರೆ ಬೇರೆ ಇರಬೇಕು? ಅತ್ತೆಸ್ ಕೂಡ ನಮ್ ಜೊತೆ ಬಂದಿರ್ಬೋದು. ನೋ ಅಬ್ಜೆಕ್ಷನ್. ಏನತ್ತೆಮ್ಮ, ನಮ್ ಜೊತೆ ಬರ್ತೀರಾ? ಏಯ್, ಎಷ್ಟ್ ಸಲ ಹೇಳಿದೀನಿ ಅತ್ತಗಿತ್ತೆ ಅಂತ ಕರಿಬೇಡ ಅಂತ. ಯಾಕೆ ನೀವು ಕರಿಬೇಡಿ ಅಂದ್ರು ಪದೇ ಪದೇ ಅತ್ತೆ ಅಂತ ಕರಿತೀರಾ? ಏಯ್, ನಿಮ್ ಚಿಕ್ಕಮ್ಮನ ಅತ್ತೆ ಅಂತ ಕರೆದ್ರೆ ಹೊಡಿತೀನಿ ಅಂತ ಹೇಳಿದ್ರು. ಅದಕ್ಕೆ ಏನತ್ತೆಮ್ಮ ಬರ್ತೀರಾ ಹೇಗೆ ಅಂತ ಕೇಳಿದೆ. ಏಯ್ ಬಿಕ್ನಾಸಿ, ಮನೆ ಸಿಕ್ಕಿದೆ ತಾನೆ, ನಿನ್ ಹೆಂಡತಿನ ಕರ್ಕೊಂಡು ಹೋಗ್ತಾ ಇರೋ. ಓಕೆ ಓಕೆ, ಕರ್ಕೊಂಡು ಹೋಗ್ತೀನಿ ಅತ್ತೆಮ್ಮ. ರಂಜಿತ್, ನಾನೊಂದು ಗಾದೆ ಹೇಳ್ತೀನಿ ಕೇಳಿಸ್ಕೊ. ಮೃಷ್ಟಾನ್ನ ತಿನ್ಬೇಕಾದ್ರೆ ಮದ್ದನ್ನ ನೆನ್ಸ್ಕೋಬಾರ್ದು, ಮದ್ದನ್ನ ತಿನ್ನೋವಾಗ ಮಂಗನ ನೆನ್ಸ್ಕೋಬಾರ್ದು. ನೋಡು, ನೀವಿಬ್ರು ಬಾಳಿ ಬದುಕ್ಬೇಕಾದಂತ ಮನೆ ನೋಡಕ್ ಹೋಗ್ಬೇಕಾದ್ರೆ ಇದನ್ ಯಾಕೆ ನೆನ್ಸ್ಕೋತಿ? ಏನೇ
ಸಾಯ ವಯಸ್ಸಲ್ಲಿ ಇಲ್ದಿರೋ ಗಾದೆ ಮಾತಾಡ್ತಿದ್ಯಾ? ನನ್ನೇ ಮಂಗ ಅಂತ್ಯ, ಎಷ್ಟೇ ಧೈರ್ಯ ನಿನ್ಗೆ? ಅಯ್ಯೋ ದೇವ್ರೆ, ನಿನಗೆ ಹೇಳಿಲ್ಲಮ್ಮ ತಾಯಿ, ನಾನು ಏನೋ ಗಾದೆ ಜ್ಞಾಪಕ ಬಂತು ಹೇಳ್ದೆ ಅಷ್ಟೇ. ರಂಜಿತ್, ನೀನು ತುಳಸಿನ ಕರ್ಕೊಂಡು ಹೋಗಿ ಮನೆ ನೋಡ್ಕೊಂಡ್ ಬಾ ಅಪ್ಪ. ನಾನು ಬಾಯಿ ಮುಚ್ಕೊಂಡಿರ್ಬೇಕು ಅಂದ್ರೂ ಆಗ್ತಾ ಇಲ್ವಲ್ಲೋ. ಇರಿ, ನಾನು ರೆಡಿಯಾಗಿ ಬರ್ತೀನಿ. ಓಕೆ, ಬೇಗ ಬಾ. ನೀನ್ ಬಾ ಅಪ್ಪ ರಂಜಿತ್. ಹಲೋ. ಹಾ, ಹೇಳ್ ಜಯರಾಜ್. ಏನೋ ಅವನ ತೆಗೆದ್ಬಿಟ್ಟ? ಇನ್ನೂ ಇಲ್ಲ ಕಣೋ. ಯಾಕೋ? ಏನೋ ಇದು, ಅವನ್ ನನ್ನ ರೋಡಲ್ಲೇ ಅಲ್ದಾಡಿಸ್ತಾ ಇದ್ದಾನಲ್ಲೋ. ಅಲೋ, ಈಗ ಇನ್ನೊಂದು ಹುಡುಗಿ ಕೂಡ ಅವನ ಜೊತೆಲೇ ಇದ್ದಾಳೆ ಕಣೋ. ಅವಳನ್ನು ಮುಗಿಸ್ಲಾ? ಏಯ್, ಬೇಡ ಕಣೋ. ಬೇಡವಾ? ಅವಳನ್ನ ಬಿಟ್ಬಿಡು. ಒಂದಕ್ಕಿನ್ನೊಂದು ಆಫರ್ ಕೊಡೋಣ ಅನ್ಕೊಂಡೆ. ಬಿಡು.